ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಸಿಲೆಬಸ್ ರಿಡಕ್ಷನ್ ಬಗ್ಗೆ, ನಮ್ಮ ಸರ್ಕಾರ ಬಿಟ್ಟಿರ್ತಕ್ಕಂಥ ಸರ್ಕ್ಯುಲರ್ ಬಗ್ಗೆ ಮಾತಾಡ್ತೀನಿ. ಮತ್ತು ಎಕ್ಸ್ಪೆಷಲಿ ಫಿಸಿಕ್ಸ್ ಒಳಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಒಳಗೆ ಎಷ್ಟೆಷ್ಟು ಸಿಲೆಬಸ್ ರಿಡ್ಯೂಸ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಅದಕ್ಕೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡ್ರಿ. ಗೈಸ್, ನೀವೇನೀಗ ಸ್ಕ್ರೀನ್ ಮೇಲೆ ನೋಡಕತ್ತೀರಲ್ಲ, ಇದು 21/10/2020 ಬಂದಿರತಕ್ಕಂಥ ಒಂದು ಸರ್ಕ್ಯುಲರ್. ಇದರೊಳಗೆ ಅವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ, ವಿಷಯ ಕೋವಿಡ್-19 ಹಿನ್ನೆಲೆಯಲ್ಲಿ 2020-21 ಶೈಕ್ಷಣಿಕ ಸಾಲಿನ ಪಠ್ಯವಸ್ತು ಕಡಿತ ಕುರಿತು, ಅಂದರೆ ರಿಗಾರ್ಡಿಂಗ್ ಸಿಲೆಬಸ್ ರಿಡಕ್ಷನ್. ಇಲ್ಲೇನು ಹೇಳ್ತಾರಪ್ಪ ಅಂತಂದ್ರೆ, ಕೋವಿಡ್-19 ಸಾಂಕ್ರಾಮಿಕ ಕಾಯಿಲೆ ಹಿನ್ನೆಲೆಯಲ್ಲಿ ದೇಶ ಹಾಗೂ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದ್ದ ಕಾರಣ 2020-21 ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ವ್ಯತ್ಯಯಗಳು ಉಂಟಾಗಿವೆ. ಸಾಮಾನ್ಯವಾಗಿ ಈ ಸಮಯಕ್ಕೆ 2020-21 ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗಿರಬೇಕಾಗಿತ್ತು. ಆದರೆ ಬದಲಾದ ಸನ್ನಿವೇಶಗಳಿಂದಾಗಿ ತರಗತಿಗಳು ಹಿಂದಿನ ವರ್ಷಗಳ ಶೈಕ್ಷಣಿಕ ವೇಳಾಪಟ್ಟಿಯಂತೆ ಆರಂಭವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಪಾಠ ಪ್ರವಚನಗಳಲ್ಲಿ ಕುಂದು ಉಂಟಾಗಬಾರದೆಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಈಗಾಗಲೇ ಪ್ರೀ ರೆಕಾರ್ಡೆಡ್ ವಿಡಿಯೋ ತರಗತಿಗಳನ್ನು ಯೂಟ್ಯೂಬ್ನಲ್ಲಿ ಪ್ರಾರಂಭಿಸಿದೆ. ಅಂದರೆ ನಿಮಗೆ ಅವರು ಸಿಲೆಬಸ್ಸನ್ನು ಹೇಳಿಕ್ಕೆ ಚಾಲೂ ಮಾಡಿದ್ದಾರೆ, ಎದರೊಳಗೆ ಯೂಟ್ಯೂಬ್ ಒಳಗೆ. ಮತ್ತು ಅದರ ಮುಂದುವರೆದು ಕೇಂದ್ರ ಸರ್ಕಾರವು 1ರಿಂದ 12ನೇ ತರಗತಿಯವರೆಗೆ 30% ಪಠ್ಯ ವಸ್ತುವನ್ನು ಕಡಿತ ಮಾಡಿ ಬಿಡುಗಡೆ ಮಾಡಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದ್ರೆ 30% ಸಿಲೆಬಸನ್ನು ರಿಡ್ಯೂಸ್ ಮಾಡಿರಿ ಅಂತ ಹೇಳ್ಯಾರ. ಅದನ್ನೇ ಇವರು ಹೇಳಕತ್ತಾರೆ ಇಲ್ಲಿ. ಇನ್ನು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸೂಚನೆಯಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಸಹ ಪಠ್ಯವಸ್ತು ಕಡಿತ ಮಾಡಲು ಕ್ರಮ ಕೈಗೊಂಡಿದೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಹಾಗೂ ಜೀವಶಾಸ್ತ್ರ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ವಿಷಯಗಳ ಪಠ್ಯ ಕಡಿತವನ್ನು CBSE ಶಿಕ್ಷಣ ಮಂಡಳಿಯು ನಿಗದಿಪಡಿಸಿದಂತೆ ಯಥಾವತ್ತಾಗಿ ಅಳವಡಿಸಿಕೊಂಡಿದೆ. ಅಂದರೆ CBSE ಅವರು ಎಷ್ಟು ರಿಡ್ಯೂಸ್ ಮಾಡ್ಯಾರ, ಎಲ್ಲೆಲ್ಲಿ ಯಾವ್ಯಾವ ಚಾಪ್ಟರ್ ಒಳಗೆ ಯಾವ್ಯಾವ ಟಾಪಿಕ್ಸನ್ನು ರಿಡ್ಯೂಸ್ ಮಾಡ್ಯಾರ, ಅದೇ ರೀತಿ ಇವು 4 ಸಬ್ಜೆಕ್ಟ್ಸ್ಗೆ ನಮ್ಮ ರಾಜ್ಯ ಸರ್ಕಾರ ಅಥವಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಸಹ ಅದನ್ನು ಇವರು ಅಳವಡಿಸಿಕೊಂಡಾರ. ಆದರೆ ಉಳಿದ ವಿಷಯಗಳಲ್ಲಿ ಇಲಾಖೆಯು ಪಠ್ಯಪುಸ್ತಕ ರಚನಾ ಸಮಿತಿ ಹಾಗೂ ಪರಿಷ್ಕರಣಾ ಸಮಿತಿ ಸದಸ್ಯರನ್ನು ಸಂಪರ್ಕಿಸಿ 30% ಪಠ್ಯವಸ್ತುವನ್ನು ಕಡಿತ ಮಾಡಿ ಬಿಡಬಹುದಾದಂಥ ಅಧ್ಯಾಯಗಳನ್ನು ಹೆಸರಿಸಲು ಕೋರಲಾಗಿತ್ತು. ಅಂದರೆ ರಿಕ್ವೆಸ್ಟ್ ಮಾಡಿದ್ರು ಅವ್ರು, ಮೊದಲು ಏನೇನು ನಾವು ರೆಡ್ಯೂಸ್ ಮಾಡಬಹುದು ಅದನ್ನು ನೀವು ತಿಳಿಸ್ರಿ ಅಂತ ಹೇಳಿ ಆ ಕಮಿಟಿಗೆ ಇವರು ರಿಕ್ವೆಸ್ಟ್ ಮಾಡಿದರು. ಬಹುತೇಕ ಎಲ್ಲ ಸಮಿತಿಗಳು ಆಯಾ ವಿಷಯಗಳ ಪಠ್ಯಪುಸ್ತಕ ವಸ್ತುಗಳಲ್ಲಿ ಕಡಿತಗೊಳಿಸಬಹುದಾದ ಪದ್ಯ, ಗದ್ಯ, ಅಧ್ಯಾಯ ಹಾಗೂ ಉಪ ಅಧ್ಯಾಯಗಳ ಪಟ್ಟಿಯನ್ನು ತಮ್ಮ ಸಮಿತಿಯ ಸದಸ್ಯರೊಂದಿಗೆ ಚರ್ಚಿಸಿ ವರದಿ ನೀಡಿರ್ತಾರೆ. ಅಂದರೆ ಮೇನ್ಲಿ ಇಲ್ಲಿ ಏನು ಹೇಳ್ಯಾರಪ್ಪ ಅಂದರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇಲ್ಲಿ ಏನೇನು ರಿಡ್ಯೂಸ್ ಮಾಡ್ಯಾರಲ್ಲ, ದಿಸ್ ಈಸ್ ಅಕಾರ್ಡಿಂಗ್ ಟು ದಿ CBSE ಗೈಡ್ಲೈನ್ಸ್. ಮತ್ತು ಉಳಿದಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ ಇವರೇನು ಕಮಿಟಿ ಫಾರ್ಮ್ ಮಾಡಿದ್ರಲ್ಲ, ಆ ಕಮಿಟಿ ಅವ್ರು ಏನೇನು ಹೇಳ್ಯಾರ ಅದೇ ರೀತಿ ಇವರು 30% ಸಿಲೆಬಸನ್ನು ರಿಡ್ಯೂಸ್ ಮಾಡಿರ್ತಾರೆ. ಇನ್ನು ನಾನು ಆಗಲೇ ಹೇಳಿದಂಗೆ ಈ ವಿಡಿಯೋ ಒಳಗೆ ನಾನು ಫಿಸಿಕ್ಸ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಒಳಗೆ ಏನೇನು ರಿಡ್ಯೂಸ್ ಆಗಿತ್ತು ಸಿಲೆಬಸ್ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಈ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ PUC ಫಿಸಿಕ್ಸ್ ಒಳಗೆ ಚಾಪ್ಟರ್ ವೈಸ್ ಅವ್ರು ಕೊಟ್ಟಾರ. 2 ಬಾಕ್ಸ್ ಮಾಡ್ಯಾರ, ಒಂದು ರಿಟೈನ್ಡ್ ಪೋರ್ಷನ್, ಇನ್ನೊಂದು ಡಿಲೀಟೆಡ್ ಪೋರ್ಷನ್ ಅಂತ ಹೇಳಿ 2 ಏನಪ್ಪ ಬಾಕ್ಸ್ ಮಾಡ್ಯಾರ ಪ್ರತಿಯೊಂದು ಚಾಪ್ಟರ್ಗೆ. ಫಸ್ಟ್ ಚಾಪ್ಟರ್ ಫಿಸಿಕಲ್ ವರ್ಡ್ ಏನೈತಲ್ಲ, ಇದ್ರೊಳಗೆ ರಿಟೈನ್ ಪೋರ್ಷನ್ ಒಳಗೆ ನೀವು ನೋಡಿದರೆ ಓನ್ಲಿ 2 ಪಾಯಿಂಟ್ಸ್ ಅವರು ರಿಟೈನ್ ಮಾಡ್ಯಾರ. ಏನಪ್ಪ, ವಾಟ್ ಈಸ್ ಫಿಸಿಕ್ಸ್ ಆ್ಯಂಡ್ ಎರಡನೇದು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಗೈಸ್, ಈ ಚಾಪ್ಟರ್ ಬೇಸಿಕಲಿ ಇದು ಇಂಟ್ರೊಡಕ್ಷನ್ ಚಾಪ್ಟರ್ ಆಗಿರೋದ್ರಿಂದ ಈ ಚಾಪ್ಟರ್ ಒಳಗೆ ನೀವು ಏನು ಕಲಿತೀರಪ್ಪ ಅಂತಂದ್ರೆ, ಫಿಸಿಕ್ಸ್ ಅಂತಂದ್ರೆ ಏನು ಮತ್ತು ಫಿಸಿಕ್ಸ್ ಒಳಗೆ ನಾವು ಏನೇನು ಕಲಿತೀವಿ ಅನ್ನೋದ್ರ ಬಗ್ಗೆ ಅಷ್ಟೇ ಈ ಚಾಪ್ಟರ್ ಒಂಥರ ಇಂಟ್ರೊಡಕ್ಷನ್ ಟೈಪ್ ಇತ್ತು. ಅದರೊಳಗೆ ಅವ್ರು ಏನು ಮಾಡ್ಯಾರಪ್ಪ ಅಂದರೆ, ಫಿಸಿಕ್ಸ್ ಅಂತಂದ್ರೆ ಏನು ಮತ್ತು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಯಾವ್ಯಾವು ಅಂತ ಹೇಳಿ ಅವಷ್ಟೇ ರಿಟೈನ್ ಮಾಡ್ಯಾರ. ಉಳಿದದ್ದು ಡಿಲೀಟೆಡ್ ಪೋರ್ಷನ್ ಒಳಗೆ ಬರ್ದಾರಲ್ಲಿ ಫಿಸಿಕ್ಸ್ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್, ಫಿಸಿಕ್ಸ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ, ನೇಚರ್ ಆಫ್ ಫಿಸಿಕಲ್ ಲಾಸ್ ಆ್ಯಂಡ್ ಅವ್ರೇನು ಹೇಳ್ಯಾರಪ್ಪ ಅಂತಂದ್ರೆ, ಟು ಬಿ ಡಿಸ್ಕಸ್ಡ್ ಆಸ್ ಅ ಪಾರ್ಟ್ ಆಫ್ ಇಂಟ್ರೊಡಕ್ಷನ್ ಆ್ಯಂಡ್ ಇಂಟಿಗ್ರೇಟೆಡ್ ವಿತ್ ಅದರ್ ಟಾಪಿಕ್ಸ್. ಅಂದರೆ ಇವೇನೇನು ಬರ್ತಾವಲ್ಲ ಇವೆಲ್ಲ ಜನರಲ್ ಟಾಪಿಕ್ಸ್ ಇರೋದ್ರಿಂದಾಗಿ ಎಲ್ಲೆಲ್ಲಿ ಅವ್ರ ಅವಶ್ಯಕತೆ ಬೀಳ್ತದೆ ಯಾವ್ಯಾವ ಚಾಪ್ಟರ್ ಒಳಗೆ ಅಲ್ಲಿ ನೀವು ಅದನ್ನು ಡಿಸ್ಕಸ್ ಮಾಡಿಬಿಡಬೇಕು ಅಂಥೇಳಿ ಹೇಳ್ಯಾರ. ಇದಿಷ್ಟು ಫಸ್ಟ್ ಚಾಪ್ಟರ್ ಬಗ್ಗೆ. ಇನ್ನು 2ನೇ ಚಾಪ್ಟರ್ಗೆ ಹೋಗೋದಾದ್ರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಇಲ್ಲಿ ನೀವು ಡಿಲೀಟೆಡ್ ಪೋರ್ಷನ್ ನೋಡಿದರೆ ನಿಲ್ ಅಂತ ಬರ್ತಾರೆ. ಅಂತಂದ್ರೆ ಯಾವುದೇ ಪೋರ್ಷನನ್ನು ಇಲ್ಲಿ ಡಿಲೀಟ್ ಮಾಡಿಲ್ಲ. ಈ ಚಾಪ್ಟರ್ ಇಂಪಾರ್ಟೆಂಟ್ ಇರೋದ್ರಿಂದಾಗಿ, ನಿಮಗೆ ಫಸ್ಟ್ ಟೈಮ್ ನೀವು ಇದನ್ನು ಕಲಿತಿರೋದ್ರಿಂದಾಗಿ ಅದಕ್ಕೆ ಯಾವುದೇ ಪೋರ್ಷನನ್ನು ಅವರು ಡಿಲೀಟ್ ಮಾಡಿಲ್ಲ ಮತ್ತು ಎಲ್ಲ ಕಂಪ್ಲೀಟ್ ಚಾಪ್ಟರ್ನ ಇವರು ರಿಟೈನ್ ಮಾಡ್ಯಾರ. ಇನ್ನು 3rd ಚಾಪ್ಟರ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಇಲ್ಲಿ ನೀವು ಡಿಲೀಟೆಡ್ ಪೋರ್ಷನ್ ಒಳಗೆ ನೋಡಿದರೆ ಫ್ರೇಮ್ ಆಫ್ ರೆಫರೆನ್ಸ್, ಪೊಸಿಷನ್ ಟೈಮ್ ಗ್ರಾಫ್, ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಇನ್ನು ಮೋಷನ್ ಬಗ್ಗೆ ನೀವು ನಿಮ್ಮ ಹೈಸ್ಕೂಲ್ ಒಳಗೆ ಕಲ್ತಿರ್ತೀರಿ.
ಸೊ ಅದ್ರ ಸಲುವಾಗಿ ಅವರು ನೀವು ಏನೇನು ಕಲ್ತೀರಿ ಅದನ್ನು ಸ್ವಲ್ಪ ಡಿಲೀಟ್ ಮಾಡ್ಯಾರ. ಮುಂದೆ ರಿಟೇನ್ ಅಂದರೆ ಏನು, ನೀವೇನೇನು ಹೊಸದಾಗಿ ಕಲಿಬೇಕಾಗಿತ್ತು ಮತ್ತು ಇಂಪಾರ್ಟೆಂಟ್ ಏನೇನದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅವರನ್ನೆಲ್ಲ ಇಟ್ಟಾರ. ಸೊ ಈ ಚಾಪ್ಟರ್ನ ನೀವು ಮ್ಯಾನೇಜ್ ಮಾಡ್ಕೋಬೋದು, ಯಾಕಂತಂದರೆ ಇದ್ರ ಬೇಸಿಕ್ಸನ್ನು ನೀವು ಹೈಸ್ಕೂಲ್ ಒಳಗೆ ಕಳ್ತಿರ್ತೀರಿ. ಸೊ ಡಿಲೀಟೆಡ್ ಪೋರ್ಷನ್ ಏನಿಲ್ಲಿ ಫ್ರೇಮ್ ಆಫ್ ರೆಫರೆನ್ಸ್, ಪೊಸಿಷನ್ ಟೈಮ್ ಗ್ರಾಫ್ ಆ್ಯಂಡ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಇನ್ನು 4ನೇ ಚಾಪ್ಟರ್ ಮೋಷನ್ ಇನ್ ಅ ಪ್ಲೇನ್. ಇಲ್ಲಿ ನೀವು ಡಿಲೀಟೆಡ್ ಪೋರ್ಷನ್ ನೋಡಿದರೆ ಇಲ್ಲಿಯೂ ನಿಲ್, ಅಂದರೆ ಇವೆಲ್ಲ ಟಾಪಿಕ್ಸ್ ಏನೇನು ಬರಾಕತ್ತಾವಲ್ಲ ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ನ್ಯೂ ಟಾಪಿಕ್ ದಟ್ ಯು ನೀಡ್ ಟು ಲರ್ನ್. ಅದ್ರ ಸಲುವಾಗಿ ಎಲ್ಲ ಟಾಪಿಕ್ಸನ್ನು ಇಲ್ಲಿ ರಿಟೇನ್ ಮಾಡ್ಯಾರ, ಯಾವುದೇ ಟಾಪಿಕನ್ನು ಇಲ್ಲಿ ಡಿಲೀಟ್ ಮಾಡಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಎಂಟೈರ್ ಚಾಪ್ಟರ್ನ ನೀವು ಇಲ್ಲಿ ಕಲಿಬೇಕಾಗ್ತದೆ. ಇನ್ನು 5th ಚಾಪ್ಟರ್ ಲಾಸ್ ಆಫ್ ಮೋಷನ್. ಇದರೊಳಗೆ ನೀವು ಡಿಲೀಟೆಡ್ ಪೋರ್ಷನ್ ನೋಡಿದ್ರೆ ಇಂಟ್ಯೂಟಿವ್ ಕಾನ್ಸೆಪ್ಟ್ ಆಫ್ ಫೋರ್ಸ್, ಇನರ್ಷಿಯಾ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಮೊಮೆಂಟಮ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ಇಂಪಲ್ಸ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಇವೆಲ್ಲ ಏನದವಲ್ಲ ಟಾಪಿಕ್ಸನ್ನು ಅವರು ಡಿಲೀಟ್ ಮಾಡ್ಯಾರ ಅಂದ್ರೂ ನೀವು ಇವತ್ತರನ್ನೆಲ್ಲ ಟಾಪಿಕ್ಸನ್ನು ನೀವು ನೋಡಿದ್ರೆ ನೀವು ಇವನ್ನೆಲ್ಲ ನಿಮ್ಮ ಹೈಸ್ಕೂಲ್ ಒಳಗೆ ಕಲ್ತೀರಿ. ಆ್ಯಕ್ಚುಲಿ ಬೇಸಿಕ್ಸ್ ಅಷ್ಟೇ. ಫೋರ್ಸ್ ಅಂದರೆ ಏನು, ಇನರ್ಷಿಯಾ ಅಂದರೆ ಏನು, ನ್ಯೂಟನ್ಸ್ 3 ಲಾಸ್ ಏನೇನಲ್ಲ ಅವನ್ನೆಲ್ಲ ನೀವು ಕಲ್ತೀರಿ. ಸೊ ಅದ್ರ ಸಲುವಾಗಿ ಅವ್ರ ಮತ್ತೆ ನಿಮ್ಗೆ ಕಲಿಸೋ ಅವಶ್ಯಕತೆ ಇಲ್ಲ, ಬೇಸಿಕ್ಸ್ ನಿಮ್ಗೆ ಗೊತ್ತಿರೋದ್ರಿಂದ. ಇವೇನೇನು ಹೊಸ ಟಾಪಿಕ್ಸ್ ನಿಮ್ಗೆ ಬರ್ತಾವಲ್ಲ ಈ ಚಾಪ್ಟರ್ ಒಳಗೆ ಅವ್ನು ರಿಟೇನ್ ಮಾಡ್ಯಾರ. ಸೊ ನಿಮ್ಗೆ ಗೊತ್ತಿರ್ತಕ್ಕಂಥ ಟಾಪಿಕ್ಸನ್ನು ಅವರು ಡಿಲೀಟ್ ಮಾಡ್ಯಾರ. ಇನ್ನು ನೆಕ್ಸ್ಟ್ ಚಾಪ್ಟರ್ ನಂಬರ್ 6 ವರ್ಕ್, ಪವರ್, ಎನರ್ಜಿ. ಇದರೊಳಗೆ ಅವ್ರು ಏನೇನು ಡಿಲೀಟ್ ಮಾಡ್ಯಾರ ಅಂತ ನೀವು ನೋಡಿದರೆ ಇಲ್ಲಿಯೂ ನಿಲ್, ಅಂದರೆ ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ಗೊತ್ತಿರಬೇಕಾದಂಥ ಹೊಸ ಕಾನ್ಸೆಪ್ಟ್ಸ್ ಇರೋದ್ರಿಂದಾಗಿ ಇಲ್ಲಿ ಯಾವುದನ್ನು ಅವರು ಡಿಲೀಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಎಲ್ಲ ಕಂಪ್ಲೀಟ್ ಚಾಪ್ಟರ್ನ ರಿಟೇನ್ ಮಾಡ್ಯಾರ. ಇನ್ನು ಚಾಪ್ಟರ್ ನಂಬರ್ 7 ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಇಲ್ಲಿ ನೀವು ನೋಡಿದರೆ ಡಿಲೀಟೆಡ್ ಪೋರ್ಷನ್ ಒಳಗೆ ಸ್ಟೇಟ್ಮೆಂಟ್ ಆಫ್ ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. ಅಂದರೆ ಕಂಪ್ಲೀಟ್ ಚಾಪ್ಟರ್ ರಿಟೇನ್ ಮಾಡ್ಯಾರ. ಓನ್ಲಿ ಒನ್ ಪೋರ್ಷನ್ ಏನಪ್ಪ ಅಂತಂದರೆ ಪ್ಯಾರಲಲ್ ಮತ್ತು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಹೇಳಿ ಬರ್ತೈತಿ, ಅದನ್ನು ಅವರು ಡಿಲೀಟ್ ಮಾಡ್ಯಾರ. ಈ ಚಾಪ್ಟರು ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಬೋರ್ಡ್ ಎಕ್ಸಾಮ್ ಆಗಿರಲಿ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಟಾಪಿಕ್ ಇರೋದ್ರಿಂದ, ಚಾಪ್ಟರ್ ಇರೋದ್ರಿಂದ ಯಾವುದನ್ನು ಅವರು ಇಲ್ಲಿ ಭಾಳ ಡಿಲೀಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಇನ್ನು 8th ಚಾಪ್ಟರ್ ದಟ್ ಈಸ್ ಗ್ರಾವಿಟೇಷನ್. ಇದರೊಳಗೆ ಅವ್ರು ಏನು ಡಿಲೀಟ್ ಮಾಡ್ಯಾರಪ್ಪ ಅಂದರೆ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಅಗೇನ್ ಯಾಕೆ ಡಿಲೀಟ್ ಮಾಡ್ಯಾರಪ್ಪ ಅಂತಂದ್ರೆ ಇವನ್ನ ನೀವು ನಿಮ್ಮ ಹೈಸ್ಕೂಲ್ ಒಳಗೆ ಕಲ್ತಿರ್ತೀರಿ. ಏನಪ್ಪ ಕೆಪ್ಲರ್ಸ್ ಲಾ ಅಂದರೆ ಏನು ಅಂತ ಹೇಳಿ. ಮುಂದೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅದೊಂದು ಏನಪ್ಪ ಅದನ್ನೊಂದು ಡಿಲೀಟ್ ಮಾಡ್ಯಾರ. ಆ್ಯಂಡ್ ರೆಸ್ಟ್ ಆಲ್ ಅದರ್ ಥಿಂಗ್ಸ್ ದೇ ಹ್ಯಾವ್ ರಿಟೇನ್ಡ್. ಇನ್ನು ಚಾಪ್ಟರ್ ನಂಬರ್ 9 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಇಲ್ಲಿ ಡಿಲೀಟೆಡ್ ಪೋರ್ಷನ್ ಒಳಗೆ ಎಲಾಸ್ಟಿಕ್ ಬಿಹೇವಿಯರ್, ಶಿಯರ್ ಮಾಡ್ಯುಲಸ್ ಆಫ್ ರಿಜಿಡಿಟಿ, ಪಾಯ್ಸನ್ಸ್ ರೇಷಿಯೋ ಆ್ಯಂಡ್ ಎಲಾಸ್ಟಿಕ್ ಎನರ್ಜಿ. ಇವು 4 ಏನದವಲ್ಲ ಇವು ಡಿಲೀಟ್ ಮಾಡಿರ್ತಕ್ಕಂಥ ಪೋರ್ಷನ್. ಆ್ಯಂಡ್ ಚಾಪ್ಟರ್ ಭಾಳ ಸಣ್ಣದಿರೋದ್ರಿಂದಾಗಿ ಉಳಿದಿದ್ದೆಲ್ಲನೂ ಮತ್ತೆ ರಿಟೇನ್ ಮಾಡಿದ್ದಾರೆ. ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್. ಇಲ್ಲಿ ಅಗೇನ್ ಈ ಚಾಪ್ಟರ್ ಒಳಗೆಲ್ಲ ಏನು ಕಲಿತೀರ ನೀವೆಲ್ಲ ಹೊಸದಾಗಿ ಕಲಿತೀರಿ, ಅದಕ್ಕೆ ಯಾವುದನ್ನು ಇವರು ಡಿಲೀಟ್ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಡಿಲೀಟೆಡ್ ಪೋರ್ಷನ್ ಏನೈತಲ್ಲ ನಿಲ್ ಐತಿ. ನೆಕ್ಸ್ಟ್ ಚಾಪ್ಟರ್ ನಂಬರ್ 11 ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಇದರೊಳಗೆ ಅವರು ಡಿಲೀಟೆಡ್ ಪೋರ್ಷನ್ ಒಳಗೆ ಹೀಟ್ ಆ್ಯಂಡ್ ಟೆಂಪ್ರೇಚರ್, ಹೀಟ್ ಟ್ರಾನ್ಸ್ಫರ್, ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್ ಇವಷ್ಟು ಡಿಲೀಟೆಡ್ ಪೋರ್ಷನ್ಸ್. ಇದು ಇಂಪಾರ್ಟೆಂಟ್ ಚಾಪ್ಟರ್ ಇರೋದ್ರಿಂದಾಗಿ ಇವೆಲ್ಲ ಉಳಿದಿದ್ದು ರಿಟೇನ್ಡ್ ಪೋರ್ಷನ್. ಇನ್ನು ಥರ್ಮೋಡೈನಾಮಿಕ್ಸ್ ಒಳಗೆ ಚಾಪ್ಟರ್ ನಂಬರ್ 12 ಇಲ್ಲಿ ಡಿಲೀಟೆಡ್ ಪೋರ್ಷನ್ ಒಳಗೆ ಹೀಟ್ ಇಂಜಿನ್ ಮತ್ತು ರೆಫ್ರಿಜಿರೇಟರ್ ಇವೆರಡು ಕಾನ್ಸೆಪ್ಟನ್ನು ಅವರು ಡಿಲೀಟ್ ಮಾಡ್ಯಾರ. ಆ್ಯಂಡ್ ರೆಸ್ಟ್ ಆಲ್ ಏನು ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಆಗಲಿ, ಹೀಟ್, ಇಂಟರ್ನಲ್ ಎನರ್ಜಿ ವರ್ಕ್ ಆಗಿರಲಿ, ಇವನ್ನೆಲ್ಲನೂ ನೀವು ಇಲ್ಲಿ ಸ್ಟಡಿ ಮಾಡಲೇಬೇಕು. ಇನ್ನು ಚಾಪ್ಟರ್ ನಂಬರ್ 13 ಕೈನೆಟಿಕ್ ಎನರ್ಜಿ. ಇಲ್ಲಿ ಅವರು ಯಾವುದೇ ಪೋರ್ಷನನ್ನು ತೆಗೆದಿಲ್ಲ, ನಿಲ್. ಎಲ್ಲ ಕಂಪ್ಲೀಟ್ ಚಾಪ್ಟರನ್ನು ನೀವು ಓದಲೇಬೇಕು. ಇನ್ನು ಚಾಪ್ಟರ್ ನಂಬರ್ 14 ಆಸಿಲೇಷನ್ಸ್. ಇಲ್ಲೂ ಯಾವುದೇ ಟಾಪಿಕನ್ನು ಅವ್ರು ತೆಗೆದಿಲ್ಲ, ಎಲ್ಲ ಕಂಪ್ಲೀಟ್ ಚಾಪ್ಟರನ್ನ ರಿಟೈನ್ ಮಾಡ್ಯಾರ. ಇನ್ನು ವೇವ್ಸ್ ಒಳಗೆ ಓನ್ಲಿ 2 ಟಾಪಿಕ್ಸನ್ನು ತೆಗೆದಾರೆ. ಒಂದು ಫಂಡಮೆಂಟಲ್ ಮೋಡ್ ಆ್ಯಂಡ್ ಹಾರ್ಮೋನಿಕ್ಸ್, ಇನ್ನೊಂದು ಡಾಪ್ಲರ್ ಎಫೆಕ್ಟ್. ನೀವು ನಿಮ್ಮ ಹೈಸ್ಕೂಲ್ ಒಳಗೆ ಸ್ವಲ್ಪ ಕಲ್ತೀರಿ, ಐಡಿಯಾ ಇರ್ಬೋದು ಇದ್ರ ಬಗ್ಗೆ ಏನಂತ ಹೇಳಿ. ಸೊ ಅದನ್ನೊಂದು ಬಿಟ್ಟು ಉಳಿದಿದ್ದನ್ನು ಇವ ಎಲ್ಲನೂ ರಿಟೇನ್ ಮಾಡ್ಯಾರ. ಇವಿಷ್ಟು ಕಂಪ್ಲೀಟ್ 15 ಚಾಪ್ಟರ್ ಒಳಗೆ ಏನೇನು ರಿಟೇನ್ ಮಾಡ್ಯಾರ, ಏನೇನು ಡಿಲೀಟ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಾರ. ನೀವು ಇದನ್ನು ಹೋಗಿ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಚೆಕ್ ಮಾಡ್ಬೋದು. ಅದರ ಲಿಂಕನ್ನು ಕೆಳಗೆ ಕೊಟ್ಟೀನಿ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಯು ವಿಲ್ ಗೋ ಟು ಅಫಿಷಿಯಲ್ ವೆಬ್ಸೈಟ್. ಅಲ್ಲಿ ರೀಸೆಂಟಾಗಿ ಬಂದಿರತಕ್ಕಂಥ ಸರ್ಕ್ಯುಲರ್ದೊಂದು ಇದು ಬರ್ತೈತಿ, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಚೆಕ್ ವಾಟ್ ಆರ್ ದಿ ಡಿಲೀಟೆಡ್ ಪೋರ್ಷನ್ಸ್ ಆ್ಯಂಡ್ ವಾಟ್ ಆರ್ ದಿ ರಿಟೇನ್ಡ್ ಪೋರ್ಷನ್ಸ್ ಅಂತ ಹೇಳಿ. ಇನ್ನು ಪ್ರಾಕ್ಟಿಕಲ್ಸ್, ಫಸ್ಟ್ PUC ಪ್ರಾಕ್ಟಿಕಲ್ಸ್ ಒಳಗೆ ರಿಟೇನ್ಡ್ ಎಕ್ಸ್ಪೆರಿಮೆಂಟ್ಸ್ ಮತ್ತು ಡಿಲೀಟೆಡ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿ ಕೊಟ್ಟಾರ ಇಲ್ಲಿ.
ಸೊ ಇದ್ರ ಬಗ್ಗೆ ನೀವೇನು ಭಾಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಯಾಕಂದರೆ ನಿಮ್ಮ ಕಾಲೇಜಸ್ ರೆಸ್ಪೆಕ್ಟಿವ್ ಕಾಲೇಜಸ್ದವ್ರು ಏನೇನು ಡಿಸೈಡ್ ಮಾಡ್ತಾರೋ ಅವ್ರು ಹೇಳ್ತಾರೆ ನಿಮಗೆ ಯಾವುದನ್ನು ನಾವು ತೊಗೋತೀವಿ, ಯಾವುದನ್ನು ನಾವು ಡಿಲೀಟ್ ಮಾಡ್ತೀವಿ ಅಂತ ಹೇಳಿ. ನೀವು ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಇನ್ನು ಸೆಕೆಂಡ್ PUC ಫಿಸಿಕ್ಸ್ ಬರೋದಾದ್ರೆ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಇಲ್ಲಿ ಡಿಲೀಟೆಡ್ ಪೋರ್ಷನ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಫೀಲ್ಡ್ ಇನ್ಸೈಡ್ ಆ್ಯಂಡ್ ಫೀಲ್ಡ್ ಔಟ್ಸೈಡ್. ಇಲ್ಲೇನಪ್ಪ ಅಂದರೆ ಇದು ಲಾಸ್ಟ್ ಟಾಪಿಕ್ ಬರ್ತೈತೆ ನಿಮಗೆ ಆ ಚಾಪ್ಟರ್ ಒಳಗೆ. ಅದನ್ನೊಂದು ಬಿಟ್ಟು ಉಳಿದಿದ್ದೆಲ್ಲನೂ ಇಲ್ಲಿ ರಿಟೈನ್ ಮಾಡ್ಯಾರ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ಬೋತ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಮತ್ತು ಬೋರ್ಡ್ ಎಕ್ಸಾಮ್ ಆಗಿರಲಿ, ಇದು ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಬೇಸಿಕ್ ಟಾಪಿಕ್ ಚಾಪ್ಟರ್ ಇರೋದ್ರಿಂದಾಗಿ ಭಾಳ ಇದರೊಳಗೆ ಏನೂ ಡಿಲೀಟ್ ಮಾಡಲಿಕ್ಕೆ ಹೋಗಿಲ್ಲ. ಇನ್ನು ಎರಡನೇ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಇದರೊಳಗೆ ಅವರು ಯಾವುದೇ ಟಾಪಿಕನ್ನು ಡಿಲೀಟ್ ಮಾಡಿಲ್ಲ. ಸೊ ಕಂಪ್ಲೀಟ್ ಚಾಪ್ಟರನ್ನು ರಿಟೈನ್ ಮಾಡ್ಯಾರ. ಅಗೇನ್ ದ ರೀಸನ್ ಈಸ್ ಈ ಚಾಪ್ಟರ್ ಏನಪ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ಬೋರ್ಡ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಇರೋದ್ರಿಂದಾಗಿ ಯಾವುದೇ ಕಾನ್ಸೆಪ್ಟನ್ನು ಡಿಲೀಟ್ ಮಾಡಿಲ್ಲ. ಇನ್ನು ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಇದರೊಳಗೆ ಕಾರ್ಬನ್ ರೆಸಿಸ್ಟರ್ಸ್, ಕಲರ್ ಕೋಡ್ ಫಾರ್ ಕಾರ್ಬನ್ ರೆಸಿಸ್ಟರ್ಸ್, ಸೀರೀಸ್ ಆ್ಯಂಡ್ ಪ್ಯಾರಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೊ ಇವೆಲ್ಲ ಟಾಪಿಕ್ಸನ್ನು ನೀವು ನೋಡಿದ್ರೆ ಗೊತ್ತಾಕತಿ. ಇವನ್ನೆಲ್ಲ ನೀವು ಹೈಸ್ಕೂಲ್ ಒಳಗೆ ಕಲ್ತೀರಿ, ಕ್ಲಾಸ್ 10th ಒಳಗೆ ಕಲ್ತಿರ್ತೀರಿ. ಸೊ ಅದರ ಸಲುವಾಗಿ ಇವ್ರನ್ನ ಇನ್ನೊಮ್ಮೆ ಕಲಿಸೋ ಅವಶ್ಯಕತೆ ಇಲ್ಲ. ಅಂದರೆ ಬೇಸಿಕ್ಸ್ ನಿಮಗೆ ಗೊತ್ತು ಅದಾವಂತ ತಿಳ್ಕೊಂಡು ಇವನ್ನು ಡಿಲೀಟ್ ಮಾಡ್ಯಾರ ಈ ಚಾಪ್ಟರ್ ಒಳಗಿಂದ. ಇನ್ನು ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಇದರೊಳಗೆ ಒಂದೇ ಒಂದು ಟಾಪಿಕನ್ನು ಅವರು ಡಿಲೀಟ್ ಮಾಡ್ಯಾರ, ಸೈಕ್ಲಟ್ರಾನ್ ಅನ್ನೋದನ್ನು. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ನಿಮ್ಗೆ ಹೊಸ ಟಾಪಿಕ್ಸ್ ಇರೋದ್ರಿಂದಾಗಿ ಎಲ್ಲನೂ ರಿಟೈನ್ ಮಾಡ್ಯಾರ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ನಂಬರ್ 5. ಇಲ್ಲಿ ಭಾಳಷ್ಟು ಟಾಪಿಕ್ಸನ್ನು ಇಲ್ಲಿ ಅವರು ಡಿಲೀಟ್ ಮಾಡ್ಯಾರ. ಏನಪ್ಪ ಅಂದರೆ 5.2.2 ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಮ್ಯಾಗ್ನೆಟಿಕ್ ಡೈಪೋಲ್ ಬಾರ್ ಮ್ಯಾಗ್ನೆಟ್ ಅಲಾಂಗ್ ಇಟ್ಸ್ ಆಕ್ಸಿಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಆಕ್ಸಿಸ್. ಇನ್ನು ಟಾರ್ಕ್ ಆನ್ ದಿ ಮ್ಯಾಗ್ನೆಟಿಕ್ ಡೈಪೋಲ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ಅವರು ಡಿಲೀಟ್ ಮಾಡ್ಯಾರ. ಪ್ಯಾರಾ ಡಯಾಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ವಿತ್ ಎಕ್ಸಾಂಪಲ್ಸ್. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದೇರ್ ಸ್ಟ್ರೆಂತ್ಸ್ ಆ್ಯಂಡ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಸೊ ಈ ಚಾಪ್ಟರನ್ನು ನೀವು ನೋಡಿದರೆ ಸ್ವಲ್ಪ ಎಕ್ಸ್ಟ್ರಾ ಪೋರ್ಷನನ್ನು ಇಲ್ಲಿ ಡಿಲೀಟ್ ಮಾಡಿದ್ದಾರೆ. ಅಂದರೆ ಭಾಳಷ್ಟು ಪೋರ್ಷನನ್ನು ಇಲ್ಲಿ ಡಿಲೀಟ್ ಮಾಡಿದ್ದಾರೆ ಮತ್ತು ರಿಟೈನ್ಡ್ ಪೋರ್ಷನನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಳಗೆ ಎಲ್ಲ ನೀವು ಇಂಪಾರ್ಟೆಂಟ್ ಇರೋದ್ರಿಂದಾಗಿ ಅಲ್ಲಿ ಏನನ್ನು ಅವರು ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ. ನಿಲ್ ಡಿಲೀಟೆಡ್ ಪೋರ್ಷನ್ ಇಲ್ಲಿ. ಇನ್ನು ಚಾಪ್ಟರ್ ನಂಬರ್ 7 ಅಲ್ಟರ್ನೇಟಿಂಗ್ ಕರೆಂಟ್ ಒಳಗೆ ಪವರ್ ಫ್ಯಾಕ್ಟರ್ ಮತ್ತು ಬ್ಯಾಟ್ಲೆಸ್ ಕರೆಂಟ್ ಅನ್ನೋದು ಒಂದು ಟಾಪಿಕನ್ನು ಅಷ್ಟೇ ಅವರು ಡಿಲೀಟ್ ಮಾಡ್ಯಾರ. ಇನ್ನು ಉಳಿದಿದ್ದೆಲ್ಲವನ್ನು ರಿಟೈನ್ ಮಾಡ್ಯಾರ. ಇನ್ನು ಚಾಪ್ಟರ್ ನಂಬರ್ 8 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಳಗೆ ಬೇಸಿಕ್ ಐಡಿಯಾ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅಂದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋ ಐಡಿಯಾ ನಮಗೆ ಎದಕ್ಕೆ ಬೇಕು ಅನ್ನೋದು ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಐತಿ 8.2 ಅಂಥೇಳಿ. ಅಲ್ಲಿ ಅದನ್ನೊಂದು ಬಿಟ್ಟು ಉಳಿದಿದ್ದೆಲ್ಲನೂ ಚಾಪ್ಟರ್ ಸ್ಮಾಲ್ ಇರೋದ್ರಿಂದಾಗಿ ಭಾಳ ಇಲ್ಲಿ ಡಿಲೀಟ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ಸೊ ಈಸಿಲಿ ನೀವು ಸ್ಕೋರ್ ಮಾಡ್ಬೋದು. ಅದರ ಸಲುವಾಗಿ 3 ಪಾಯಿಂಟ್ಸ್ ಇಷ್ಟಿದ್ದಾರೆ, 1 ಪಾಯಿಂಟನ್ನಷ್ಟೇ ತೆಗೆದಿದ್ದಾರೆ. ಮುಂದೆ ಚಾಪ್ಟರ್ ನಂಬರ್ 9 ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಇದರೊಳಗೆ ಡಿಲೀಟೆಡ್ ಪೋರ್ಷನ್ ಒಳಗೆ ನೀವು ನೋಡಿದರೆ ರಿಫ್ಲೆಕ್ಷನ್ ಆಫ್ ಲೈಟ್, ಸ್ಪೆರಿಕಲ್ ಮಿರರ್ಸ್, ರಿಕ್ಯಾಪ್ಚುಲೇಷನ್, ಮಿರರ್ ಫಾರ್ಮುಲಾ, ಮತ್ತು ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಬ್ಲೂ ಕಲರ್ ಆಫ್ ಸ್ಕೈ, ರೆಡ್ಡಿಶ್ ಅಪಿಯರೆನ್ಸ್ ಆಫ್ ದಿ ಸನ್ ಎಟ್ ದಿ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಇವೆಲ್ಲ ಜನರಲ್ ಟಾಪಿಕ್ಸ್ ಅದಾವೆ ಸ್ವಲ್ಪ, ಮತ್ತು ನಿಮ್ಗೆ ಗೊತ್ತಿರೂ ಸ್ವಲ್ಪ ಟಾಪಿಕ್ಸ್ ಅದಾವೆ. ಅದರ ಸಲುವಾಗಿ ಇವನ್ನ ಡಿಲೀಟ್ ಮಾಡ್ಯಾರ. ಆ್ಯಂಡ್ ಆಲ್ ಅದರ್ ಥಿಂಗ್ಸ್ ಆರ್ ರಿಟೈನ್ಡ್. ಇನ್ನು ಚಾಪ್ಟರ್ ನಂಬರ್ 10 ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸ್ ಒಳಗೆ ನೀವು ಡಿಲೀಟೆಡ್ ಪೋರ್ಷನ್ ನೋಡಿದರೆ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಆ್ಯಂಡ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್. ಇನ್ನು ಪೋಲರೈಸೇಷನ್, ಪ್ಲೇನ್ ಪೋಲರೈಸ್ಡ್ ಲೈಟ್ ಆ್ಯಂಡ್ ಬ್ರೂಸ್ಟರ್ಸ್ ಲಾ ಆ್ಯಂಡ್ ಯೂಸಸ್ ಆಫ್ ದಿ ಪ್ಲೇನ್. ಇದನ್ನು ಡಿಲೀಟ್ ಮಾಡಿ ಉಳಿದಿದ್ದೆಲ್ಲವನ್ನು ಇಟ್ಕೊಂಡಾರ. ಇನ್ನು ಚಾಪ್ಟರ್ ನಂಬರ್ 11 ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಇದರೊಳಗೆ ಡ್ಯಾವಿಸನ್ ಮತ್ತು ಜರ್ಮನ್ ಎಕ್ಸ್ಪೆರಿಮೆಂಟ್ ಇದನ್ನೊಂದು ಬಿಟ್ಟು ಉಳಿದಿದ್ದೆಲ್ಲವನ್ನು ರಿಟೈನ್ ಮಾಡ್ಯಾರ. ಸೊ ಡಿಲೀಟೆಡ್ ಪೋರ್ಷನ್ ಏನೈತಿ ಡ್ಯಾವಿಸನ್ ಜರ್ಮನ್ ಎಕ್ಸ್ಪೆರಿಮೆಂಟ್. ಇನ್ನು ಚಾಪ್ಟರ್ ನಂಬರ್ 12 ಆಟಮ್ಸ್ ಒಳಗೆ ಯಾವುದೇ ಪೋರ್ಷನನ್ನು ಅವರು ಇಲ್ಲಿ ಡಿಲೀಟ್ ಮಾಡಿಲ್ಲ. ಸೊ ಎಲ್ಲ ಕಂಪ್ಲೀಟ್ ಟಾಪಿಕ್ ಏನೈತಿಲ್ಲ ಅದನ್ನು ಅವರು ರಿಟೈನ್ ಮಾಡ್ಯಾರ. ನೆಕ್ಸ್ಟ್ ಚಾಪ್ಟರ್ ನಂಬರ್ 13 ನ್ಯೂಕ್ಲಿಯೈ. ಇಲ್ಲಿ ಡಿಲೀಟೆಡ್ ಪೋರ್ಷನ್ ಏನೈತಪ್ಪ ಅಂದರೆ ರೇಡಿಯೋ ಆಕ್ಟಿವಿಟಿ, ಅಲ್ಫಾ, ಬೀಟಾ ಆ್ಯಂಡ್ ಗಾಮಾ ಪಾರ್ಟಿಕಲ್ಸ್ ಆರ್ ರೇಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಸೊ ರೇಡಿಯೋ ಆಕ್ಟಿವ್ ಡಿಕೇ ಲಾ, ಹಾಫ್ ಲೈಫ್, ಮೀನ್ ಲೈಫ್. ಸೊ ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ರೆಸ್ಟ್ ಆಲ್ ಏನೈತಲ್ಲ ಅದು ಒಂಥರ ಇಂಟ್ರೊಡಕ್ಷನ್ ಅಥವಾ ಜಸ್ಟ್ ಬೇಸಿಕ್ಸ್ ಐತಿ. ಇನ್ನು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆ್ಯಂಡ್ ಇಟ್ಸ್ ವೇರಿಯೇಷನ್ ವಿತ್ ಮಾಸ್ ನಂಬರ್ ಇದನ್ನು ಕೂಡ ಅವರು ಡಿಲೀಟ್ ಮಾಡಿದ್ದಾರೆ. ಸೊ ರಿಟೈನ್ಡ್ ಪೋರ್ಷನನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇನ್ನು ಚಾಪ್ಟರ್ ನಂಬರ್ 14 ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಮಟೀರಿಯಲ್ಸ್, ಡಿವೈಸಸ್ ಆ್ಯಂಡ್ ಸಿಂಪಲ್ ಸರ್ಕಿಟ್ಸ್.
ಇದರೊಳಗೆ ಡಿಲೀಟೆಡ್ ಪೋರ್ಷನ್ ಅಂದರೆ ಝೀನರ್ ಡಯೋಡ್ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಝೀನರ್ ಡಯೋಡ್ ಆ್ಯಸ್ ವೋಲ್ಟೇಜ್ ರೆಗ್ಯುಲೇಟರ್. ಅಂದರೆ ಝೀನರ್ ಡಯೋಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅದೇನು ಬರ್ತೈತಲ್ಲ ಅದು ಮುಂದೆ ಝೀನರ್ ಡಯೋಡನ್ನು ನಾವು ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಹೆಂಗೆ ಯೂಸ್ ಮಾಡಬಹುದು ಅನ್ನೋದನ್ನು ಒಂದು ಟಾಪಿಕ್ ಐತಲ್ಲ ಅದನ್ನೊಂದು, ಇವೆರಡನ್ನು ಕೂಡ ಅವರು ಡಿಲೀಟ್ ಮಾಡ್ಯಾರ. ಆ್ಯಂಡ್ ರೆಸ್ಟ್ ಆಲ್ ಈಸ್ ರಿಟೈನ್ಡ್. ಇನ್ನು ಸೆಕೆಂಡ್ PUC ಪ್ರಾಕ್ಟಿಕಲ್ಸ್ ಬಗ್ಗೆ ಬರೋದಾದ್ರೆ ಅಗೇನ್ ಇಲ್ಲಿ ಒಂದು ಲಿಸ್ಟ್ ಆಫ್ 8 or 10 ಎಕ್ಸ್ಪೆರಿಮೆಂಟ್ಸ್ ಕೊಟ್ಟಾರ. ಅದರೊಳಗೆ ಎನಿ 8 ಎಕ್ಸ್ಪೆರಿಮೆಂಟ್ ಹ್ಯಾವ್ ಟು ಬಿ ಕಂಡಕ್ಟೆಡ್. ಸೊ ಇದನ್ನು ಅಗೇನ್ ನೀವು ಭಾಳ ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಕಾಲೇಜ್ದವರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಯಾವ ಎಕ್ಸ್ಪೆರಿಮೆಂಟ್ಸ್ ಮಾಡಿಸ್ಬೇಕು ಯಾವುದನ್ನು ಮಾಡಿಸ್ಬಾರ್ದು ಅಂತೇಳಿ ಹೇಳಕ್ಕೆ. ಗೈಸ್ ಇದಿಷ್ಟು ಸಿಲೆಬಸ್ ರಿಡಕ್ಷನ್ ಬಗ್ಗೆ ಬಂದಿರತಕ್ಕಂಥ ಲೇಟೆಸ್ಟ್ ಇನ್ಫಾರ್ಮೇಷನ್. ಮತ್ತು ಉಳಿದೆಲ್ಲ ಸಬ್ಜೆಕ್ಟ್ ಒಳಗೆ ಏನೇನು ರೆಡ್ಯೂಸ್ ಮಾಡ್ಯಾರ, ಏನೇನು ಟಾಪಿಕ್ಸ್ ರಿಟೈನ್ ಮಾಡ್ಯಾರ ಮತ್ತು ಡಿಲೀಟ್ ಮಾಡ್ಯಾರ ಅಂತ ಹೇಳಿ ಗೊತ್ತಾಗಬೇಕಂಗಿತ್ತಂದ್ರೆ ಕೆಳಗೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಆ PDFಸನ್ನು ಡೌನ್ಲೋಡ್ ಮಾಡ್ಕೊಂಡು ಡೀಟೇಲಾಗಿ ಓದ್ರಿ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಮಾರ್ಕ್ ಮಾಡ್ಕೊರಿ. ಇನ್ನು ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತಂದ್ರೆ, ನಿಮಗೀಗ ಏನೇನು ಓದಬೇಕು ಮತ್ತು ಏನೇನು ಓದಬಾರ್ದು ಅಂತ ಹೇಳಿ ಕ್ಲಾರಿಟಿ ಸಿಕ್ಕೈತಿ. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡಲಾರ್ದ ಚೆನ್ನಾಗಿ ಓದ್ರಿ ಮತ್ತು ನಿಮ್ಮ ಎಕ್ಸಾಮ್ಸ್ ಒಳಗೂ ಚೆನ್ನಾಗಿ ಮಾಡಿರಿ ಅಂತ ಹೇಳಿ ಹೇಳ್ತೀನಿ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಒಂದು ವೇಳೆ ಇಷ್ಟ ಆಗಿತ್ತಂದ್ರೆ ಕೆಳಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಒತ್ತಿ. ಫೈನಲಿ ಹೋಗೋಕ್ಕಿಂತ ಮುಂಚೆ ನಿಮಗೇನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.